ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೊಂಡೆಕಾಯಿ ವಾಂಗಿಬಾತ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ. ತೊಂಡೆಕಾಯಿ ವಾಂಗಿಬಾತು ತುಂಬಾ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ವಾಂಗಿಬಾತು ಒಂಥರ ಟೇಸ್ಟ್ ಕೊಟ್ಟರೆ ತೊಂಡೆಕಾಯಿ ವಾಂಗಿಬಾತು ಇನ್ನೊಂದು ಥರ ಟೇಸ್ಟ್ ಆಗಿರುತ್ತೆ. ಕ್ವಿಕ್ಕಾಗಿ ಏನೂ ಇಲ್ಲ ಅಂದಾಗ ಇದನ್ನು ಮಾಡ್ಕೊಬೋದು. ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ 1 ಕಪ್ ಆಗೋಷ್ಟು, ಒಂದು ಸ್ಮಾಲ್ ಕಪ್ ಆಗೋಷ್ಟು ಕರಿಬೇವು ಎಲೆಯನ್ನು ತೊಗೊಂಡಿದ್ದೀನಿ. ಒಂದು 10 ರಿಂದ 12 ಎಲೆಗಳನ್ನು ಅದನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಸ್ವಲ್ಪ ದೊಡ್ಡ ಕಪ್ ಆಗುವಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ 2 ರಿಂದ 3 ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿಯನ್ನು ತೊಗೊಳ್ತಿದ್ದೀನಿ. ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ 1 ರಿಂದ 2 ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಆಲ್ರೆಡಿ ವಾಂಗಿಬಾತ್ ಪೌಡರ್ನಲ್ಲಿ ಮೆಣಸಿನ ಪುಡಿ ಇರೋದರಿಂದ, ಮೆಣಸಿನ್ಕಾಯಿ ಹಾಕಿ ಅದನ್ನು ಪುಡಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಹಸಿಮೆಣಸು ಹಾಕೋದನ್ನು ನೀವು ಸ್ಕಿಪ್ ಮಾಡ್ಕೊಬೋದು. ಆದರೆ ಇಲ್ಲಿ ನನಗೆ ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಕೊಂಡು ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು ಕೂಡ ಇಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಇದಾದ ನಂತರ ಇಲ್ಲಿ ನಾನು 1/4 kg ಆಗೋಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ, ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ತೊಂಡೆಕಾಯಿ ವಾಂಗಿಬಾತಲ್ಲಿ ಬೇರೆ ಯಾವುದು ತರಕಾರಿಗಳನ್ನು ಆ್ಯಡ್ ಮಾಡಿದ್ರೂ ಕೂಡ ಅಷ್ಟು ಟೇಸ್ಟ್ ಬರಲ್ಲ. ತೊಂಡೆಕಾಯಿ ಮಾತ್ರ ಹಾಕಿದ್ರೆ ಮಾತ್ರ ಜಾಸ್ತಿ ಟೇಸ್ಟ್ ಬರುತ್ತೆ. ಅದರಿಂದ ನಾನು ತೊಂಡೆಕಾಯಿ ಬಿಟ್ಟು ಮತ್ತು ಯಾವುದನ್ನು ಹಾಕ್ತಾಯಿಲ್ಲ. ನೋಡಿ, ಚೆನ್ನಾಗಿ ತೊಂಡೆಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ತೊಂಡೆಕಾಯಿ ಹಾಗೆ ಬೇಯಿದ್ರೆ ಅಷ್ಟು ರುಚಿ ಬರಲ್ಲ. ಸ್ವಲ್ಪ ಉಪ್ಪಾಗಿ ಬೇಯಿದ್ರೆ ತುಂಬ ರುಚಿ ಬರುತ್ತೆ. ಅದರಿಂದ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಮಗೆ ತೊಂಡೆಕಾಯಿ ವಾಂಗಿಬಾತಿಗೆ ಬೇಕಾದಷ್ಟು ಉಪ್ಪನ್ನು ಆಮೇಲೆ ಸೇರಿಸ್ಕೊಳ್ಳೋಣ. ಇದಾದ ನಂತರ 1 ರಿಂದ 2 ಕಪ್ ಆಗೋಷ್ಟು ನೀರನ್ನು ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ತೊಂಡೆಕಾಯಿ ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕ್ಕೊಬೇಕು. ತುಂಬ ಕಮ್ಮಿ ನೀರನ್ನು ಹಾಕ್ಕೊಬಾರ್ದು, ತುಂಬ ಜಾಸ್ತಿ ನೀರನ್ನು ಹಾಕ್ಕೊಬಾರ್ದು. ತುಂಬ ಜಾಸ್ತಿ ಆದರೆ ನೀರು ಜಾಸ್ತಿ ಆಗುತ್ತೆ, ಅದು ತುಂಬ ಹೊತ್ತು ನಮಗೆ ಬೇಯಲಿಕ್ಕೆ ಟೈಮ್ ತೊಗೊಳುತ್ತೆ. ಆದ್ದರಿಂದ ಸ್ವಲ್ಪ ತೊಂಡೆಕಾಯಿ ಮುಳುಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಾದ ನಂತರ ಹುಣಸೆಹಣ್ಣು ರಸನ ಹಾಕ್ಕೊಬೇಕು. ಹುಣಸೆಹಣ್ಣು ರಸನ ಮುಂಚೆನೇ ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಈ ಥರ ಕುದಿ ಬರ್ತಾ ಇರುವಾಗ ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. ಮುಂಚೆನೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಈ ಥರ ನೀಟಾಗಿ ಮ್ಯಾರಿನೇಟ್ ಆಗೋ ತನಕ ಈ ಥರ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಕುದಿ ಬರುವಾಗ ಸ್ವಲ್ಪ ಹೊತ್ತು ಹೀಗೆ ಅಲ್ಲಾಡಿಸ್ತಾ ಇರಬೇಕು ಹುಟ್ಟನ್ನು, ಇಲ್ಲಾಂದರೆ ತಲೆ ಹಿಡ್ದು ಹೋಗುತ್ತೆ. ಯಾಕಂದರೆ ನಾವು ಸ್ವಲ್ಪ ನೀರನ್ನು ಹಾಕಿರ್ತೀವಿ, ಅದರಿಂದ ತಲೆ ಹಿಡ್ದು ಹೋಗುತ್ತೆ. ಈ ಥರ ನೀಟಾಗಿ ಕುದಿ ಬರೋ ತನಕ ಈ ಥರ ಹುಟ್ಟನ್ನು ಅಲ್ಲಾಡಿಸ್ತಾ ಇರಬೇಕು. ನೆಕ್ಸ್ಟು ನಾನಿಲ್ಲಿ ತೊಂಡೆಕಾಯಿ ನೋಡಿ ಬೆಂದಿದೆಯಾ ಅಂತ ನೋಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಬೇಕು. ಜಾಸ್ತಿ ತುಂಬ ಬೇಯಿದ್ರೆ ಅದು ಹೋಳು ತುಂಬ ಚೆನ್ನಾಗಲ್ಲ. ಆದ್ದರಿಂದ ಫುಲ್ಲು ನಮಗೆ ಬಾಯಿಗೆ ಸಿಕ್ಕೋ ಥರ ಬೇಯಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಒಂದು ತಟ್ಟೆಯನ್ನು ಮುಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಬೇಗ ಬೇಯುತ್ತೆ ಅಂತ ಹೇಳ್ಕೊಂಡು. ಹಾಗೆ ಕೂಡ ಬೇಯಿಸ್ಕೊಬೋದು, ಆದರೆ ಈ ಥರ ಮುಚ್ಚಿ ಬೇಯಿಸೋದ್ರಿಂದ ರುಚಿ ಕೂಡ ಜಾಸ್ತಿ ಆಗುತ್ತೆ. ಆ ಥರ ನೀಟಾಗಿ ಬೇಯಿಸಿದೆ. ಈಗ ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂದಿದೆ, ಬೆಂದಿದೆ. ನೀರು ಕೂಡ ಆವಿಯಾಗಿದೆ, ಹಿಂಗಿದೆ ನೋಡಿ. ಈ ಥರ ಸ್ವಲ್ಪ ನೀರಿದೆ. ಸೊ ಈ ನೀರು ಆವಿ ಆಗೋ ತನಕ ಅಥವಾ ಹಿಂಗೋ ತನಕ ನಾವು ಈ ಥರ ಕುದಿ ಬರ್ಸ್ಕೊಬೇಕು. ಇದಾದ ನಂತರ ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರನ್ನು ಕೂಡ ಹಾಕ್ಬೋದು, ಅಥವಾ ನಾವು MTR ವಾಂಗಿಬಾತ್ ಪೌಡ್ರನ್ನು ಕೂಡ ಹಾಕ್ಬೋದು. ಇಲ್ಲಿ ನಾನು ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ
ಇಲ್ಲಿ ನೀರಿನಂಶ ಇರೋದ್ರಿಂದ ಮೊದಲೇ ನಾವು ನೀರಿನಂಶ ಇದ್ದಾಗ ವಾಂಗಿಬಾತ್ ಪೌಡರ್ನ ಹಾಕಿದ್ರೆ ಅದೆಲ್ಲ ಒಂಥರ ಗಟ್ಟಿ ಆಗಿಬಿಡುತ್ತೆ, ಉಂಡೆ ಉಂಡೆ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಹಾಕಬೇಕು. ನೋಡಿ, ಇಲ್ಲಿ ನಾನು ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರನ್ನ 2-3 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ನಮ್ಮ ರೈಸ್ ಎಷ್ಟಿದೆ ನೋಡಿಕೊಂಡು, ನಾವು ಎಷ್ಟು ಮಾಡ್ತಾಯಿದ್ದೀವಿ ನೋಡಿಕೊಂಡು ಇಲ್ಲಿ ಹಾಕಬೇಕಾಗತ್ತೆ. ತುಂಬ ಜಾಸ್ತಿ ಹಾಕಿದ್ರೆ ಗರಂ ಮಸಾಲ ಅದನ್ನೆಲ್ಲ ಹಾಕಿರ್ತೀವಲ್ವ, ಅದರದ್ದು ಫ್ಲೇವರು ಜಾಸ್ತಿ ಆಗುತ್ತೆ. ಇದಾದ ನಂತರ ನಾನು 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತೆಂಗಿನ ತುರಿ ಎಲ್ಲ ಹಾಕಿ ವಾಂಗಿಬಾತ್ ಪೌಡರ್ನ ಹಾಕಿ ತುಂಬ ಚೆನ್ನಾಗಿ ಇದು ಮ್ಯಾರಿನೇಟ್ ಆಗಿದೆ. ಇದಾದ ನಂತರ ಆವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅಲ್ವಾ, ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸಲ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹೀಗೆ ಇದು ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಇಲ್ಲಿ ಈಗ ನಮಗೆ ಅನ್ನ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಬೋದು. ನೋಡಿ, ಇದು ಅತ್ಯಂತ ಕ್ವಿಕ್ಕಾಗಿ ಆಗೋ ರೆಸಿಪಿ. ಆದ್ದರಿಂದ ನಾವು ಹಿಂದಿನ ದಿನ ಅನ್ನ ಸ್ವಲ್ಪ ಉಳಿದ್ರೂ ಕೂಡ ಇದನ್ನು ಮಾಡ್ಕೊಬೋದು. ವಾಂಗಿಬಾತ್ ಪೌಡರನ್ನು ಮಾಡ್ಕೊಂಬಿಟ್ರೆ ಅಥವಾ ಇನ್ಸ್ಟೆಂಟ್ ವಾಂಗಿಬಾತ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ನೋಡಿ ರೈಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಆಲ್ರೆಡಿ ಬದನೆಕಾಯಿ ವಾಂಗಿಬಾತನ್ನು ತಿಂದಿರ್ತೀರ. ಇದು ತೊಂಡೆಕಾಯಿ ವಾಂಗಿಬಾತು. ಕೆಲವು ಜನ ಇದನ್ನು ಕೂಡ ಮಾಡಿ ಟ್ರೈ ಮಾಡಿರ್ತೀರ. ಇದು ನನ್ನದೊಂದು ಸ್ಪೆಷಲ್ ಆಗಿರೋ ರೆಸಿಪಿ, ತೊಂಡೆಕಾಯಿ ವಾಂಗಿಬಾತು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾದ ನಂತರ ಸ್ವಲ್ಪ ಪಾರ್ಸಲ್ಗಳನ್ನ ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ. ಆರ್ಡ್ರ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಏನು ಆರ್ಡ್ರ್ ಮಾಡಿದ್ದೆ ಅಂತಲೇ ನೆನಪೋಗಿತ್ತು. ಅದು ಬಂದಿತ್ತು ಪಾರ್ಸಲ್ಲು. ಒಂದು ಸಲ ನಿಮ್ಮ ಮುಂದೆನೂ ಓಪನ್ ಮಾಡೋಣ ಅಂತ ಅನ್ನಿಸ್ತು. ಇದನ್ನೆಲ್ಲ ಶೇರ್ ಮಾಡಿರಲಿಲ್ಲ, ಬಟ್ ಕೆಲವರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ಕೊಂಡು ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. 2 ಪಾರ್ಸಲ್ ಬಂದಿತ್ತು. ಒಂದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಕ್ಲೋತ್ ಪಾರ್ಸಲ್, ಬಟ್ಟೆ ತರಿಸಿದ್ದೀನಿ. ಕೆಲವೊಂದು ಸಲ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಚೆನ್ನಾಗೇ ಇರೋಲ್ಲ ಕ್ವಾಲಿಟಿ. ಸೊ ಇದನ್ನು ನೋಡ್ಕೊಂಡು ಆರ್ಡ್ರ್ ಮಾಡಬೇಕಾಗತ್ತೆ. ನಾನು ಎಷ್ಟೋ ಸಲ ಎಲ್ಲದನ್ನೂ ಆನ್ಲೈನಲ್ಲಿ ತರಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಶಾಪಲ್ಲಿ ಹೋಗಿ ನಾವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಕೂಡ ನಮಗೆ ಅನಿಸುತ್ತೆ ಇದು ಪರ್ಫೆಕ್ಟ್ ಅಂತ. ಬಟ್ ಕೆಲವೊಂದು ಸಲ ಆನ್ಲೈನಲ್ಲೇ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ. ಇಲ್ಲಿ ನೋಡಿ, ನಾನು ನೈಟ್ ಡ್ರೆಸ್ಗಳನ್ನು ತರಿಸಿದ್ದೀನಿ. ಇಲ್ಲಿ 2 ನೈಟ್ ಡ್ರೆಸ್ಗಳನ್ನು ತರಿಸಿದ್ದೀನಿ. ನನಗೆ ಇದು ಚೀಪಾಗಿ ಅನ್ನಿಸ್ತು. ಐ ಥಿಂಕ್ 2ರಿಂದ 999 ಕೊಟ್ಟಿದ್ದೀನಿ. ಕೆಲವೊಂದು ಸಲ ನಾವು ಆಫ್ಲೈನಲ್ಲಿ ಶಾಪ್ ಮಾಡುವಾಗ ಇಷ್ಟು 999ಗೆ 2 ಸೆಟ್ಸ್ ಬರೋದಿಲ್ಲ. ಸೊ ಲಾಸ್ಟ್ ಟೈಮ್ ಈ ಥರದ್ದೊಂದು ತರಿಸಿದ್ದೆ. ಅದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಸೊ ಅದೇ ಕಂಪ್ನಿದು ತರಿಸಿದೆ, ಮತ್ತು ಏರಿಯಲ್ ಕಂಪ್ನಿದು. ಯಾರಿಗಾದರೂ ಬೇಕಾದರೆ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ ತರಿಸ್ಕೊಬೋದು. ಇದು ಪ್ಯಾಂಟ್ ಸ್ವಲ್ಪ ಕುಳ್ಳ ಬರುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಏನು ಬಂದಿತ್ತು ಅಂತ ನೋಡ್ತಾ ಇದ್ದೀನಿ. ನನಗೆ ಮರ್ತೋಗ್ಬಿಟ್ಟಿತ್ತು ಏನು ಆರ್ಡ್ರ್ ಮಾಡಿದ್ದೆ ಅಂತ. ತುಂಬ ದಿನ ಆಗೋಗಿತ್ತು ಆರ್ಡರ್ ಮಾಡಿ. ಪ್ಯಾಕೇಜ್ ಬಂದಿತ್ತು, ನಾನು ಓಪನ್ ಮಾಡಿರಲಿಲ್ಲ. ಈ ಕೆಲಸಗಳ ನಡುವೆ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು, ಹಾಗಾಗಿ ಏನೂ ಓಪನ್ ಮಾಡಲಿಕ್ಕೆ ಆಗಿಲ್ಲ. ಏನು ಆರ್ಡರ್ ಮಾಡಿದ್ದೆ ಅಂತಲೇ ಮರ್ತೋಗ್ಬಿಟ್ಟಿತ್ತು. ಆದರೂ ನೋಡಿದೆ, ಇದು ಮೆಬ್ಲಿನ್ ಅವ್ರದ್ದು ಮಲ್ಟಿ ಯೂಸ್ ಕನ್ಸೀಲರ್ ಇದು. ಸೊ ಮೇಕಪ್ ಮಾಡುವಾಗ ಏನಾದರೂ ಬೇಕಾಗತ್ತೆ ಅಂತ ಹೇಳ್ಕೊಂಡು ತರಿಸಿದೆ. ಬಟ್ ಅದು ಅರ್ಧ ಪ್ಯಾಕೇಜು ಓಪನ್ ಆಗಿತ್ತು. ಇದೇನು ಪ್ರಾಡಕ್ಟ್ ಚೆನ್ನಾಗಿದೆಯೋ ಇಲ್ಲ ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಯೂಸ್ ಮಾಡಿ ನೋಡ್ತೀನಿ. ಸಪೋಸ್ ಓಪನ್ ಏನಾದರೂ ಆಗಿದ್ರೆ ರಿಟರ್ನ್ ಕಳಿಸ್ಬಿಡ್ತೀನಿ. ಆಮೇಲೆ 2 ಪ್ಯಾಕೇಜ್ ಬಂದಿತ್ತು. ಸೊ ಒಂದು ಪ್ಯಾಕೇಜಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀನಿ. ಇದು ಧೂಪಮ್ಮು, ಅಂದರೆ ಶೋ ಐಟಮ್. ಧೂಪ ಇಟ್ಟು ಕೆಳಗಡೆ ಫ್ಲೋ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸಿತ್ತು. ಇದೇನೋ ಡೆಕೋರೇಟ್ ಐಟಮು, ತುಂಬಾ ಚೆನ್ನಾಗಿದೆ. ಸೊ 299. ಬಟ್ 2 ಪ್ಯಾಕೇಜ್ ಬಂದುಬಿಟ್ಟಿದೆ, ಏನು ಅಂತ ಗೊತ್ತಿಲ್ಲ. ಅಂದರೆ ನಾನೇ ಮಿಸ್ಸಾಗಿ ಆರ್ಡರ್ ಮಾಡಿದ್ದೀನೋ ಅಥವಾ ಹಾಗೆ ಬಂದಿದೆಯೋ ಅಂತ ಗೊತ್ತಿಲ್ಲ.
ಸೊ ಇದನ್ನು ಕೂಡ ನೋಡ್ತಾ ಇದ್ದೀನಿ. ಬಟ್ 2 ಪ್ಯಾಕೇಜ್ ಬಂದಿದೆ. ಧೂಪ ನೋಡಿ, ಇದು ಬ್ಯಾಕ್ವರ್ಡ್ ಧೂಪದ್ದು ಹೊಗೆ ಬರುತ್ತಲ್ಲ, ಅದು ಬ್ಯಾಕ್ವರ್ಡ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಸಲ ಟ್ರೈ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ 2 ಪ್ಯಾಕೇಜ್ ಬಂದಿತ್ತು ಧೂಪಮ್ಮು, ಅದು ಡೆಕೋರ್ದು. ಸೊ ಏನು ಇದು ನಾವು ಒಂದನ್ನು ರಿಟರ್ನ್ ಮಾಡಬೇಕು, ಇಲ್ಲ 2 ಇಟ್ಕೊಬೇಕು. ಅದು 1 ಬೈ ಮಾಡಲಿಕ್ಕೆ ಬರಲಿಲ್ಲ, 2 ಬೈ ಮಾಡಬೇಕಿತ್ತು. ಇವಾಗ ನೋಡ್ತಾ ಇದ್ದೀನಿ. ಸೊ ರಿಟರ್ನ್ ಮಾಡೋದಾ ಅಥವಾ ಇಟ್ಕೊಳ್ಳೋದಾ ಅಂತ ನೋಡ್ತಾ ಇದ್ದೀನಿ. $299. ಬಟ್ 2 ಯಾಕೆ ಯೂಸ್ ಆಗತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ಇದಾದ ನಂತರ ಇದ್ರ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ನೋಡಿ, ತುಂಬಾ ಚೆನ್ನಾಗಿದೆ. ಇದು ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಬ್ರೈಟ್ ಆಗಿದೆ, ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಒಂದು ಸಲ ಹಾಕಿದಾಗ ನಿಮಗೆ ವಿಡಿಯೋ ಮಾಡ್ತೀನಿ ಹೇಗಿದೆ ಅಂತ, ಕ್ವಾಲಿಟಿ ಹೇಗಿದೆ. ಬಟ್ ನಾನು ಏನೇ ಕ್ಲೋತ್ ತೊಗೊಂಡ್ರು ಅದನ್ನು ವಾಶ್ ಮಾಡದೆ ಹಾಕೋದಿಲ್ಲ. ಸೊ ಇಲ್ಲಿ ಟ್ರೈ ಮಾಡಲಿಲ್ಲ. ಜಸ್ಟ್ ನಂದು ಇನ್ನೊಂದು ಶರ್ಟ್ ಮತ್ತು ಪ್ಯಾಂಟನ್ನು ಹಿಡಿದು ನೋಡಿದೆ ಅಳತೆ ಸರಿಯಾಗಿದೆಯಾ ಅಂತ. ಯಾಕಂದರೆ ಆನ್ಲೈನಲ್ಲಿ ಯಾವುದೇ ಇರಲಿ, ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ, ನಾನು ಯಾವುದನ್ನು ಕೂಡ ಅದನ್ನು ವಾಶ್ ಮಾಡಿದೆ ಅಟ್ಲೀಸ್ಟ್ ಒಂದು ಸಲ ನೀರಲ್ಲಿ ಅದ್ದಿ ಆಮೇಲೆ ಬಿಸಿಲಲ್ಲಿ ಹಾಕಿ ವಾಶ್ ಮಾಡಿ ನಾನು ಯೂಸ್ ಮಾಡ್ತೀನಿ. ಯಾಕಂದರೆ ಆನ್ಲೈನಲ್ಲಿ ತರಿಸೋದು ಬೋತ್ ಆನ್ಲೈನ್ ಆಫ್ಲೈನ್ ಈಗೆಲ್ಲ ಒಂದೇ ಆಗಿದೆ. ಆದ್ದರಿಂದ ವಾಶ್ ಮಾಡದೆ ಯಾವುದನ್ನು ಯೂಸ್ ಮಾಡಲ್ಲ. 2 ಕಲರ್ ತರಿಸಿದ್ದೆ, ಒಂದು ಮೆರೂನ್ ಕಲರ್, ಇನ್ನೊಂದು ಡಾರ್ಕ್ ಬ್ಲೂ ಕಲರ್. ಇದು ಬ್ಲ್ಯಾಕ್ ಥರ ಕಾಣಿಸಿದೆ, ಬಟ್ ಇದು ಡಾರ್ಕ್ ಬ್ಲೂ. 2 ಕೂಡ ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಈ ಥರದ್ದು ಒಂದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು 2 ಇರಲಿ ಅಂತ ಹೇಳ್ಕೊಂಡು ಇವೆರಡನ್ನು ಕೂಡ ಬೈ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ನೋಡೋಣ ಮುಂದಿನ ವೀಡಿಯೋಗಳಲ್ಲಿ ಇದು ಹೇಗೆ ಇದೆ, ಕ್ವಾಲಿಟಿ ಹೇಗಿದೆ ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ ಆನ್ಲೈನ್ ಶಾಪಿಂಗ್. ಈ ವಿಡಿಯೋದಲ್ಲಿ ನಂದು ಒಂದು ರೆಸಿಪಿ ಮತ್ತು ಆನ್ಲೈನ್ ಶಾಪಿಂಗ್ ಏನು ಮಾಡಿದ್ದೆ ಅದನ್ನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೇನೆ. ಟೇಕ್ ಕೇರ್ ಆಲ್.